This is Rekha, working as assistant professor, Government First Aid College, Madagiri. Today I will discuss about advantages of planning. The first one is planning offsets future uncertainty and change. In a business concern has to work in an environment which is uncertain and ever changing. So planning helps the manager to carving out the organization than would be present without planning. A proper planning brings with it is a higher degree of certainty and order in the organization. It helps an organization in foreseeing the risk and uncertainties in the future. Advance it is the best possible way and preparing the best plan. Planning upsets ಫ್ಯೂಚರ್ ಅನ್ಸರ್ಟಿನಿಟಿ ಆ್ಯಂಡ್ ಚೇಂಜ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸೊ ಪ್ಲ್ಯಾನಿಂಗ್ ಅನ್ನೋದು ಒಂದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಫ್ಯೂಚರಲ್ಲಿ ಏನಾದರೂ ಅನ್ಸರ್ಟನಿಟೀಸ್ ಏನಾದರೂ ಬಂದರೆ ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು, ಸೊ ಅದ್ರ ಯಾವ ರೀತಿ ನಾವು ಪ್ಲ್ಯಾನಿಂಗ್ನ ಚೇಂಜಸ್ ಮಾಡಬೇಕು ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಒಂದು ಬಿಸ್ನೆಸ್ ಕನ್ಸರ್ನ್ ಅನ್ನೋದು ಒಂದು ವರ್ಕ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡ್ತಿದೆ ಅಂತಂದರೆ, ಸೊ ಅದು ವಿಚ್ ಈಸ್ ಅನ್ಸರ್ಟನ್ ಮತ್ತು ಎವರ್ ಚೇಂಜಿಂಗ್ ಆಗಿರುತ್ತೆ. ಹಾಗಾಗಿ ಒಬ್ಬ ಮ್ಯಾನೇಜರ್ಗೆ ಪ್ಲ್ಯಾನಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಒಂದು ಆರ್ಗನೈಸೇಷನ್ಸ್ಗೆ ಯಾವ ರೀತಿ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿದ್ರೆ ಸೊ ಹೈಯರ್ ಡಿಗ್ರಿ ಆಫ್ ಸರ್ಟನಿಟಿನ ಅಡಾಪ್ಟ್ ಮಾಡ್ಕೊಳ್ಬೋದು ಅನ್ನೋದು. ಅಂದರೆ ಸೊ ಫ್ಯೂಚರಲ್ಲಿ ಬರೋವಂಥ ರಿಸ್ಕನ್ನು ಅನ್ಸರ್ಟನಿಟೀಸ್ನ ನಾವು ಫಸ್ಟೇ ಫ್ಯೂಚರಾಗಿ ಫೋರ್ಸಿಂಗ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೆಲಾಮಿಟೀಸ್ ಬರ್ಬೋದು, ಅಥವಾ ಪೊಲಿಟಿಕಲ್ ಚೇಂಜಸ್ ಆಗಿರ್ಬೋದು, ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಚೇಂಜಸ್ ಆಗ್ಬೋದು. ಸೊ ಇಂಥ ಟೈಮಲ್ಲಿ ಸೊ ನಾವು ಫಸ್ಟೇ ಒಂದು ಪ್ಲ್ಯಾನಿಂಗ್ನ ಅಡ್ವಾನ್ಸಾಗಿ ಪ್ಲ್ಯಾನಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ಯೂಚರ್ ಅನ್ಸರ್ಟನಿಟೀಸ್ ಏನೆಲ್ಲ ಬರುತ್ತೆ, ಯಾವ ರೀತಿ ನಾವು ಅದನ್ನು ಚೇಂಜಸ್ನ ಮಾಡ್ಕೊಳ್ಬೋದು ಅನ್ನೋದು ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಇಟ್ ಟ್ಯಾಕಲ್ಸ್ ಇನ್ಕ್ರೀಸಿಂಗ್ ಕಾಂಪ್ಲೆಕ್ಸಿಟಿ ಇನ್ ಮಾಡರ್ನ್ ಬಿಸ್ನೆಸ್. ಅಂದರೆ ಇನ್ ಮಾಡರ್ನ್ ಬಿಸ್ನೆಸ್ಸಲ್ಲಿ ಕಾಂಪ್ಲೆಕ್ಸಿಟೀಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದನ್ನು ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೋದು ಅಂದರೆ, ಇಫ್ ದೆರ್ ಇಸ್ ಎ ನೀಡ್ ಆಫ್ ಲಾರ್ಜ್ ನಂಬರ್ ಆಫ್ ಪೀಪಲ್ ವಿತ್ ಡಿಫರೆಂಟ್ ಸ್ಪೆಷಲೈಸೇಷನ್ ಆ್ಯಂಡ್ ಕಾಂಪ್ಲೆಕ್ಸ್ ಮೆಷಿನ್ಸ್. ಅಂದರೆ ನಾವು ಪ್ಲ್ಯಾನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಏನೇ ಕಾಂಪ್ಲೆಕ್ಸಿಟೀಸ್ ಬಂದರೂ ಕೂಡ ಅದನ್ನು ಫೇಸ್ ಮಾಡಬೇಕು ಅಂತ ಫಸ್ಟೇ ನಾವು ಪ್ಲ್ಯಾನ್ನ ಹಾಕ್ಕೊಳ್ಬೇಕಾಗತ್ತೆ. ಆ ಪ್ಲ್ಯಾನ್ ಯಾವ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಅಂತಂದರೆ, ನಾವು ಒಂದು ಆರ್ಗನೈಸೇಷನಲ್ಲಿ ದೆರ್ ಇಸ್ ಎ ನೀಡ್ ಆಫ್ ಲಾರ್ಜ್ ನಂಬರ್ ಆಫ್ ಪೀಪಲ್ ವಿತ್ ಡಿಫ್ರೆಂಟ್ ಸ್ಪೆಷಲೈಸೇಷನ್. ಅಂದರೆ ಜಾಸ್ತಿ ಪೀಪಲ್ನ ನಾವು ಹೈರ್ನ ಮಾಡಿಕೊಂಡು ಒಂದು ಡಿಫ್ರೆಂಟ್ ಸ್ಪೆಷಲೈಸೇಷನ್ ಇರುವಂಥ ಪೀಪಲ್ನ ನಾವು ಹೈರ್ ಮಾಡ್ಕೊಳ್ಳೋದ್ರಿಂದ, ಒಂದು ಮೆಷಿನ್ಸ್ನ ನಾವು ಅಡಾಪ್ಟ್ ಮಾಡೋದ್ರಿಂದ ಸೊ ಫ್ಯೂಚರಲ್ಲಿ ಏನೇ ಬಂದರೂ ಕೂಡ ಸೊ ಈಸಿಯಾಗಿ ಒಂದು ಟ್ಯಾಕಲ್ನ ಮಾಡ್ಕೊಳ್ಬೋದು. ಸೊ ಒಂದು ಅಡ್ವಾನ್ಸ್ ಮೆಷಿನರೀಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಎಲ್ಲ ನಾವು ಪ್ಲ್ಯಾನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ದಿಸ್ ಮೇಕ್ಸ್ ಇಟ್ ನೆಸೆಸರಿ ಫಾರ್ ದ ಮ್ಯಾನೇಜ್ಮೆಂಟ್ ಡಿಪೆಂಡ್ ಅಪಾನ್ ಪ್ಲ್ಯಾನಿಂಗ್ ಗೆಟ್ ಎ ಕ್ಲಿಯರ್ ಐಡಿಯಾ. ಸೊ ಏನೇನು ಮಾಡಬೇಕು, ವಾಟ್ ಈಸ್ ಟು ಬಿ ಡನ್, ವೆನ್ ಇಟ್ ಈಸ್ ಟು ಬಿ ಡನ್, ವೇರ್ ಇಟ್ ಈಸ್ ಟು ಬಿ ಡನ್ ಆ್ಯಂಡ್ ಹೌ ಇಟ್ ಈಸ್ ಟು ಬಿ ಡನ್ ಅಂತ. ಸೊ ನೆಕ್ಸ್ಟ್ ಒನ್ ಈಸ್ it helps in coordination. The objective organization is being common in all ಎಫರ್ಟ್ಸ್ ಆಫ್ ಆಲ್. ಏಕೆಂದರೆ ಒಂದು ಆರ್ಗನೈಸೇಷನ್ಸಲ್ಲಿ ಒಂದು ಆಬ್ಜೆಕ್ಟಿವ್ಸ್ನ ರೀಚ್ ಮಾಡಬೇಕು ಅಂದರೆ ಪ್ರತಿ ಎಂಪ್ಲಾಯಿ ಕೂಡ ಒಂದು ಎಫರ್ಟ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಅಂದರೆ ಒಂದು ಆ್ಯಕ್ಟಿವಿಟೀಸ್ನ ಮಾಡಬೇಕಂದ್ರೆ ಒಂದು ಕೋಆರ್ಡಿನೇಷನ್ ಅನ್ನೋದು ಇರಬೇಕಾಗುತ್ತೆ. ಅಂದರೆ ಒಂದು ಪ್ಲ್ಯಾನಿಂಗ್ ಏನು ತೋರಿಸುತ್ತೆ ಅಂದರೆ ಒಂದು ಕೋಆರ್ಡಿನೇಷನ್ ತೋರಿಸುತ್ತೆ. ಎಲ್ಲಿ ಯಾವ್ಯಾವ ರೀತಿ ಆ್ಯಕ್ಟಿವಿಟೀಸ್ನ ಇದ್ದರೂ ಕೂಡ ಆ ಪ್ರತಿ ಲೆವೆಲಲ್ಲೂ ಕೂಡ ಏನು ಆ್ಯಕ್ಟಿವಿಟೀಸ್ ಇದ್ದರೂ ಕೂಡ ನಾವು ಒಂದು ಕೋಆರ್ಡಿನೇಷನಿಂದ ಒಂದು ಒಬ್ಜೆಕ್ಟಿವ್ಸ್ನ ಅಚೀವ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ ನಮ್ಮ ಆರ್ಗನೈಸೇಷನ್ಸಲ್ಲಿ ಕೋಆರ್ಡಿನೇಷನ್ ಇರುತ್ತೋ ಸೊ ಆವಾಗ ಒಂದು ಡೂಪ್ಲಿಕೇಶನ್ ಎಫರ್ಟ್ಸು ಕೂಡ ಕಡಿಮೆ ಆಗುತ್ತೆ. ಮತ್ತು ಬೆಟರ್ ಕೋಆರ್ಡಿನೇಷನ್ಸ್ ಇರೋದ್ರಿಂದ ಅಲ್ಟಿಮೇಟಾಗಿ ಒಂದು ಬೆಟರ್ ರಿಸಲ್ಟ್ಸ್ನ ನಾವು ತೊಗೊಂಡು ಬರ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಇಟ್ ಹೆಲ್ಪ್ಸ್ ಇನ್ ಎಕ್ಸಸೈಸಿಂಗ್ ಎಫೆಕ್ಟಿವ್ ಕಂಟ್ರೋಲ್. ಸೊ ಅಂದರೆ ಒಂದು ಪ್ಲ್ಯಾನಿಂಗ್ ಫೆಸಿಲಿಟೇಟ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಯಾಕೆ ಪ್ಲ್ಯಾನಿಂಗ್ ಇಟ್ ಫೆಸಿಲಿಟೇಟ್ಸ್ ಕಂಟ್ರೋಲ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಸೊ ಪ್ಲ್ಯಾನಿಂಗ್ ಡಿಟರ್ಮಿನ್ ಮಾಡುತ್ತೆ ಸೊ ಅಡ್ವಾನ್ಸಾಗಿ ಸೊ ಏನು ವರ್ಕನ್ನ ಮಾಡಬೇಕು, ಸೊ ಯಾವ ಪರ್ಸನ್ನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂತ. ಅಂದರೆ ಪ್ಲ್ಯಾನಿಂಗ್ ಆಲ್ವೇಸ್ ಡಿಟರ್ಮಿನ್ ಇನ್ ಅಡ್ವಾನ್ಸ್ ದ ವರ್ಕ್ ಟು ಬಿ ಡನ್
the person is responsible for doing and the time to be taken to do the work and cost to be incurred. ಅಂದರೆ ಒಂದು ಪ್ಲ್ಯಾನಿಂಗ್ ಅನ್ನೋದು ಡಿಟರ್ಮಿನ್ ಮಾಡುತ್ತೆ. ಸೊ ಅಡ್ವಾನ್ಸ್ ಆಗಿ ಸೊ ಏನು ವರ್ಕ್ ಮಾಡಬೇಕು, ಯಾವ ಪರ್ಸನ್ನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆ ವರ್ಕನ್ನು ಮಾಡ್ಕೊಳ್ಬೇಕು, ಎಷ್ಟು ಟೈಮಲ್ಲಿ ಆ ವರ್ಕನ್ನು ಕಂಪ್ಲೀಟ್ ಮಾಡಬೇಕು, ಎಷ್ಟು ಕಾಸ್ಟನ್ನು ಅದಕ್ಕೆ ಇನ್ಕಮ್ ಮಾಡಬೇಕು ಅನ್ನೋದೆಲ್ಲ ಕೂಡ ಒಂದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಮೇಕ್ಸ್ ಈಸಿ ಟು ಕಂಪೇರ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಅಂದರೆ ನಾವು ಆ್ಯಸ್ ಪರ್ ಪ್ಲ್ಯಾನ್ ಪರ್ಫಾರ್ಮೆನ್ಸ್ ಏನಿರುತ್ತೋ ಅದ್ರ ಪ್ರಕಾರ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ನಡೀತಾ ಇದೆಯಾ ಇಲ್ವಾ ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ದೆರ್ ಇಸ್ ಎನಿ ಡಿವಿಯೇಷನ್ಸ್ ಮತ್ತು ಕರೆಕ್ಟಿವ್ ಆ್ಯಕ್ಷನ್ಸ್ ಟು ಬಿ ಟೇಕನ್ ಟು ರಿಮೂವ್ ದ deviations. So that's why so planning always it is facilitates the so control. So next one is it helps in proper utilization of company resources. ಅಂದರೆ ಒಂದು ಪ್ಲ್ಯಾನಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಒಂದು ಪ್ರಾಪರ್ ಯುಟಿಲೈಸೇಷನ್ ಕಂಪನೀಸ್ ರಿಸೋರ್ಸಸ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ಯುಟಿಲೈಸೇಷನ್ಸ್ನ ಮಾಡ್ಕೊಳ್ಬೇಕು ಅಂತ. ಯಾಕೆಂದರೆ ಯಾವಾಗ ನಾವು ಒಂದು ಕನ್ಸರ್ನಲ್ಲಿ ಒಂದು ರಿಸೋರ್ಸಸ್ನ ಡಿಸ್ಪೋಸಲ್ ಮಾಡ್ತೀವೋ, ಸೊ ಏನಕ್ಕೆ ಡಿಸ್ಪೋಸಲ್ ಮಾಡ್ತೀವಿ, ಸೊ ಬಿಕಾಸ್ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೆ. ಸೊ ಹಾಗಾಗಿ ಸೊ ಪ್ಲ್ಯಾನಿಂಗ್ ಎನ್ಶೂರ್ ಮಾಡುತ್ತೆ. ಸೊ ಎಫಿಷಿಯೆಂಟಾಗಿ ರಿಸೋರ್ಸಸ್ನ ಅಲೋಕೇಟ್ನ ಮಾಡಬೇಕು ಅಂತ. ಸೊ ಇನ್ ಪ್ಲ್ಯಾನಿಂಗ್ ಮ್ಯಾನೇಜ್ಮೆಂಟ್ evaluate the alternative course of action on the basis of efficiency and select only the course of action which is considered most efficient. ಅಂದರೆ ಇನ್ನು ಪ್ಲ್ಯಾನಿಂಗಲ್ಲಿ ಒಂದು ಮ್ಯಾನೇಜ್ಮೆಂಟು ಎವಾಲ್ಯೂಯೇಟ್ ಮಾಡ್ತಾ ಹೋಗುತ್ತೆ. ಸೊ ಏನು ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ ಏನಿದೆ ಆ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ ಆನ್ ದ ಬೇಸಿಸ್ ಆಫ್ ಎಫಿಷಿಯನ್ಸಿ ಆ್ಯಂಡ್ ಆಲ್ಸೋ ಸೆಲೆಕ್ಟ್ ಓನ್ಲಿ ದಟ್ ಕೋರ್ಸ್ ಆಫ್ ಆ್ಯಕ್ಷನ್ ವಿಚ್ ಈಸ್ ಕನ್ಸರ್ನ್ ದ ಮೋಸ್ಟ್ ಎಫಿಷಿಯೆಂಟ್. So next one is avoiding business failures. ಅಂದರೆ ಇಲ್ಲಿ ಒಂದು ಪ್ಲ್ಯಾನಿಂಗ್ ಅನ್ನೋದು ಒಂದು ಸೆಲೆಕ್ಷನ್ ಆಫ್ ಬೆಸ್ಟ್ ಆಬ್ಜೆಕ್ಟಿವ್ಸ್ ನಮ್ಗೆ ಗೊತ್ತಿದೆ. ಸೊ ಪ್ಲ್ಯಾನಿಂಗ್ ಅಂದರೆ ಇಟ್ ಈಸ್ ಎ ಸೆಟ್ಟಿಂಗ್ ಆಫ್ ಗೋಲ್ಸ್, ಸೊ ಇಟ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ಸ್ ಅಂತ. ಅಂದರೆ ಸೊ ಪ್ಲ್ಯಾನಿಂಗ್ ಅನ್ನೋದು ಯಾವಾಗಲೂ ಒಂದು ಬೆಸ್ಟ್ ಆಬ್ಜೆಕ್ಟಿವ್ಸ್ನ ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಯಾವ ರೀತಿ ನಾವು ಆ್ಯಕ್ಟಿವಿಟೀಸ್ನ ಯುನಿಟಿಯಿಂದ ಮಾಡಬೇಕು ಮತ್ತು ಯಾವ ರೀತಿ ಕೋಆರ್ಡಿನೇಷನಿಂದ ಆ್ಯಕ್ಟಿವಿಟೀಸ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಒಂದು ಆರ್ಗನೈಸೇಷನ್ಸಲ್ಲಿ. ಆಮೇಲೆ ಎಕಾನಮಿ ಆಫ್ ಆಪರೇಷನ್ಸ್ ಹೇಗಿರಬೇಕು, ಆಮೇಲೆ ಇವಕ್ಕಿನ ಅಪ್ಸೆಟ್ ದ ಫ್ಯೂಚರ್ ಅನ್ಸರ್ಟನಿಟಿ. ಅಂದರೆ ಇದನ್ನೆಲ್ಲ ಕೂಡ ಒಂದು ಬ್ಯಾಲೆನ್ಸ್ನ ಮಾಡ್ತಾ ಹೋಗಬೇಕಾಗಿರುತ್ತೆ. ದೆರ್ ಇಸ್ ಎ ಗ್ರೇಟ್ ಪಾಸಿಬಿಲಿಟಿ ಫಾರ್ ಅವಾಯ್ಡಿಂಗ್ ದ ಬಿಸ್ನೆಸ್ ಫೇಲ್ಯೂರ್ಸ್. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಯಾವಾಗ ನಾವು ಒಂದು ಕೋಆಪರೇಷನ್ ಯುನಿಟಿಯಿಂದ ಕೆಲಸ ಮಾಡ್ತೀವೋ ಆವಾಗ ಒಂದು ಬಿಸ್ನೆಸ್ ಫೇಲ್ಯೂರ್ಸ್ ಅನ್ನೋದು ನಾವು ಅವಾಯ್ಡ್ನ ಮಾಡ್ಕೊಳ್ಬೋದು. ಸೊ ರೆಫರೆನ್ಸಸ್ ಬೈ ಅಪ್ಪಣ್ಣಯ್ಯ ಅಂಡ್ ರೆಡ್ಡಿ, ಶಿವರುದ್ರಪ್ಪ, ಕೆ ರಾಮಚಂದ್ರ ಆ್ಯಂಡ್ ಬಿ ಚಂದ್ರಶೇಖರ್.